ಕೈ ಬ್ರೇಕ್ ಸಿಕ್ಕಾಕೊಂಡ್ಬಿಡ್ತು ಪಾಪ. ನಿನ್ನೆ ನಮ್ಮ ಆಂಟಿಗಳ ಜೊತೆ ಕಿಟ್ಟಿ ಪಾರ್ಟಿಗೆ ಹೋಗಿದ್ದಾರೆ. ನಂಗೆ ಗೊತ್ತು, ಚಿಕ್ಕ ವಯಸ್ಸಿನ ನೋಡಿದ್ದೀನಿ ಅಮ್ಮ ಬೆಜ್ಜಾನ್ ಕುಡಿತಿದ್ರು. ದೇವ್ರೇ ಕರ್ಕೊಂಬಿಡಪ್ಪ ನಮ್ಮನ್ನ. ಗೈಸ್, ಇವತ್ತು ಬೆಳಗ್ಗೆನೆ ಎದ್ದು ಫಸ್ಟ್ ಬಂದಿರೋದು ಕಾರ್ ವಾಶ್ ಮಾಡ್ಸಕ್ಕೆ. ಬಿಕಾಸ್ ನನ್ನ ಕಾರು ನೋಡೋ ಸ್ಥಿತಿಲಿಲ್ಲ, ಹಂಗಾಗೋಗಿದೆ. ಇಂಟೀರಿಯರ್ ಫುಲ್ ಗಲೀಜಾಗಿದೆ, ನಾನು ತೋರಿಸ್ತೀನಿ. ಎಕ್ಸ್ಟೀರಿಯರ್ ಅಂತೂ ಓಕೆ, ಆಚೆಯಿಂದ ಎಲ್ಲ ವಾಶ್ ಮಾಡಿ ವೈಪ್ ಮಾಡಿದ್ದಾರೆ. ಒಳಗಡೆದು ಕ್ಲೀನೇ ಆಗಿರ್ಲಿಲ್ಲ, ತುಂಬಾ ದಿನ ಆಯ್ತು. ಅದಕ್ಕೆ ಇವತ್ತು ಏನೇ ಆದ್ರೂ ಫಸ್ಟ್ ಅದನ್ನ ಮುಗಿಸ್ಬೇಕು ಅಂತೇಳಿ ಬಂದಿದ್ದೀವಿ. ಬೇಸ್ ಕಾರ್ ವಾಶ್ ಮಾಡ್ಸಕ್ ಬಂದಿದ್ದೀವಿ. ನೋಡಿ, ಸಕ್ಕದಾಗಿದೆ ಕಾರ್. ಕಲರು ಸಕ್ಕದಾಗಿದೆ, ಒಂಥರ ಕ್ಯೂಟ್ ಆಗಿ ಹುಡುಗಿದ ಕಲರ್ ಇದು. ಹುಡುಗಿ ಕಲರ್ ಅಷ್ಟೊಂದು ಹುಡುಗಿರ್ ಕಲರ್ ಹುಡುಗರ ಕಲರ್ ಅಂತಲ್ಲ ಯಾವುದಿಲ್ಲ, ಬಟ್ ನಾವು ಜನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು ವಾಶ್. ನೋಡಿ ಗೈಸ್, ಬಾಟ್ಲುಗಳು, ಓಪನ್ ಮಾಡ್ತಾರೆ, ಕಸ ಹಿಂದೆಗಡೆ ನೋಡಿ, ಯಪ್ಪ ಕಸ, ಶೀಟ್ ಫುಲ್ಲು ಗಲೀಜು, ಎಲ್ಲ ಧೂಳು ನೋಡಿ. ಓಕೆ ಓಕೆ ಓಕೆ. ತಿಂದ ಬ್ಯಾಗ್ ಎಲ್ಲ ಬಿದ್ದಿದೆ ನೋಡಿ, ಅಲ್ಲಿಂದ ತೆಗ್ದಿರೋ ಕಸ ಹೀಗಿದು. ಬಾಟಲ್ಗಳೆಲ್ಲ ಎಷ್ಟು ಬಿಡಿ, ಬಾಟಲ್ ಡಬ್ಬ ಎಷ್ಟು ಬಿಡಿ. ಬರೀ ನೀರು ಬಾಟ್ಲ್ ಎಷ್ಟು ಬಾಟ್ಲ್ ಇದೆ ನೋಡಿ, ಕೌಂಟ್ ಮಾಡೋಣ. ಒಂದು ಕೈಗೆ ಸಿಕ್ಕಿದ್ದೆಲ್ಲ ಕೌಂಟ್ ಮಾಡು ನೋಡಿ. ಬಾಕ್ಸ್ ಒಂದು, ಅದೊಂದು ಬಾಟ್ಲು, ಎರಡು ಬಾಟ್ಲು. ನೀರು ಬಾಟ್ಲು ಮಾತ್ರ ಕೌಂಟ್ ಮಾಡೋಣ. ಒಂದು ಗೈಸ್, ನನ್ನ ಫೇವ್ರೆಟ್ ಪರ್ಫ್ಯೂಮ್ ಗೈಸ್. ನಾನು ಬಾಲಿಯಿಂದ ತಂದಿದ್ದು, ಬಾಲಿ ಏರ್ಪೋರ್ಟಲ್ಲಿ ತೊಗೊಂಡಿದ್ದು, ಕೆಲ್ವಿನ್. ಇಲ್ಲೂ ಬಾಟ್ಲುಗಳಿದ್ದಾವೆ, 1 2 3 4 5 ಇನ್ನೊಂದಷ್ಟು ಬಾಟ್ಲ್ ಇದ್ದಾವೆ, ಎಲ್ಲ ಎತ್ತದ. ಈಗ ವೈಪರ್ಗೆ ನೀರು ಹಾಕ್ಕೊಂಡ್ಬಿಡ್ತೀವಿ ಗ್ಯಾಪಲ್ಲಿ. ನಾನು ಕಾರ್ ತೊಗೊಂಡಾಗ ಅಂದ್ಕೊಂಡಿರಲಿಲ್ಲ ಹಿಂಗೆ ಮೇಂಟೈನ್ ಮಾಡ್ತೀನಿ ನಾನು ಅಂತ. ಲಿಟ್ರಲಿ ವೆರಿ ಬ್ಯಾಡ್ ಸಮೀರ್, ವೆರಿ ಬ್ಯಾಡ್. ಇಲ್ಲೊಂದು ಹೋಯ್ತು ನೋಡಿ, ಇದೊಂದು ಬಾಟ್ಲ್ ಹೋಯ್ತು. ಎಷ್ಟಾಯಿತು? 1 2 3 4 5 6 ಪ್ರೋಟೀನ್ ಬಾಟ್ಲು 7. ಇದೇನು ಸಂಜು ಇದು? ಫಿಲ್ಟರಾ? ಹಿಂಗಿದೆ. ಆ್ಯಕ್ಚುಲಾಗಿ ಮಂಡೇ ಕಾರ್ ಸರ್ವಿಸ್ ಕೊಡಬೇಕು, ಆವಾಗ ಕ್ಲೀನ್ ಮಾಡ್ತಾರೆ ಎನಿವೇಸ್. ಬಟ್ ಸ್ಟಿಲ್ ಈಗ ಮಾಡಿಸ್ಬಿಡೋಣ ಅಂತಷ್ಟೇ. ಇದೆಷ್ಟು ಗಲೀಜಾಗಿ ಕಾಣ್ತಿದೆ. ಗೈಸ್, ನನ್ನ ಕಾರಲ್ಲಿ ನನ್ನ ಬ್ಯಾಕ್ ಕೇಸ್ ಸಿಕ್ತು, 15 Pro Max. ಜನ ಕ್ಯಾಮ್ರಾ ಇಟ್ಕೊಂಡು ಆಡ್ತೀನಿ ಅನ್ಕೊಂಡ್ಬಿಟ್ಟವ್ರೆ. ಗೈಸ್, ಇದು ರಾಯಲ್ ಚಪ್ರಿ. ಗೈಸ್, ಜ್ಯೂಸ್ ಅಂಗಡಿ ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಇಲ್ಲ ಜ್ಯೂಸ್ ಇದೆ ಪಕ್ಕದಲ್ಲಿ, ಒಂದು ಅಂಗಡಿ ಇದೆ, ಅದಕ್ಕೆ ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಏನು ತೊಗೊಳ್ಳೋದು ಅಂತ. ಲಾಸ್ಟ್ ನಂಬರ್ 2. ಗೈಸ್, ಬಟ್ಟೆ ಕಲೆಕ್ಷನ್ ಯಾವುದು ಇಷ್ಟ ಆಗಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಜ್ಯೂಸ್ ಕುಡಿದು ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ನನ್ನ ಕಾರ್ ಕ್ಲೀನ್ ಆಗಿರಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ ಗೈಸ್, ನಮ್ಮ ಐರಾವತ್ತ ಫುಲ್ ಮಿಂಚ್ತಾ ಇದೆ. ಇದೊಂದೇ ಪ್ರಾಬ್ಲಮ್ ಇದರಲ್ಲಿ, ಸರಿ ಮಾಡಿಸ್ಬೇಕು. ಅದು ನೋಡಿದಾಗೆಲ್ಲ ಅದೇ ಕಾಣಿಸುತ್ತೆ. ಸರ್, ಇದು ಒಳಗಡೆ ಕ್ಲೀನ್ ಮಾಡಬೇಕಿತ್ತು, ಮೇಲೆ ಮಾಡಿದ್ದಾರೆ. ಗೈಸ್, ನನ್ನ ಕಾರ್ದು ಇದು ಮೇಲ್ಗಡೆದು ಪಾರ್ಟ್ ಬಂದು ವೈಟ್ ಅಲ್ವಾ, ಇಲ್ಲೊಂಚೂರು ಗಲೀಜಾಗ್ಬಿಡುತ್ತೆ. ಇದು ಆ ಕಡೆ ಹ್ಯಾಂಡಲ್ದು ಹೋಲ್ಡ್ ಮಾಡ್ತಾರಲ್ಲ ಹಿಂಗೆ ಕೈ, ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ನೋಡಿ ಹೆಂಗಿದೆ ಗಲೀಜಿದು. ಇಲ್ಲೆಲ್ಲ ಹಂಗೆ ಅದೇ ಗಲೀಜು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು ರೀಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೀಲ್ ಶೂಟ್ ಮಾಡಕ್ ಬಂದಿದ್ದೀವಿ ಕೆಳಗೆ ರೋಡ್ಗೆ. ನಾವು ನಮ್ಮ ಅಮ್ಮ ನೋಡಿ, ಇಲ್ಲಿ ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ನಮ್ಮ CC ಅವರ ಗಾಡಿ ಇದು. ಅದು ಕ್ಲೀನ್ ಆಗಿ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ. ಏನಾಯ್ತು? ಏನಾಯ್ತು ಕೈ? ಅವ್ನ ಕೈ ಬ್ರೇಕ್ ಸಿಕ್ಕಾಕೊಂಡ್ಬಿಡ್ತು ಪಾಪ. ಕಾಮನ್ ಸೆನ್ಸ್ ಇಲ್ವಾ? ಎಕ್ಸ್ಲೇಟರ್ ಕೊಡ್ತಾರ ಹಂಗೆ? ಅಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಗಾಡಿ ಟಚ್ ಅದೇ ಎಕ್ಸ್ಲೇಟರ್ ಯಾರು ಕೊಡ್ತಾರೆ ಗಾಡಿ ಸ್ಟಾರ್ಟ್ ಆದಾಗ? ಅವ್ನು ಹಿಂಗ್ ಬ್ರೇಕ್ ಹಿಡಿಯಕ್ ಹೋದ, ನಾನು ಬ್ರೇಕ್ ಹಿಡ್ದೆ, ಅವ್ನು ಇಲ್ಲಿಟ್ಟಿದ್ದ ಕೈನ ಹಿಂಗ್ ಎಳ್ದೆ, ಅವ್ನು ತಂಬಗ್ ಬಿದ್ಬಿಡ್ತೇಟು. ಸ್ವಲ್ಪ ಸುಧಾರ್ಸ್ ಖುಷ. ಐಸ್
ಕೈ ತುಂಬಾ ನೋತಿದ್ಯಾ? ಇಲ್ಲ ಇಲ್ಲ ಅಲ್ಲ ಐಸಲ್ಲಿ ಇಡುವಂತೆ ಬಾ. ಏನ್ ಬೇಡ. ಮೈ ಕಾಮನ್ ಸೆನ್ಸ್ ಬೇಡ, ಅದು ಯಾರೋ ನಾನು ಎಕ್ಸಿಡೆಂಟ್ ಕೊಟ್ಟಿದ್ದು ಇಲ್ಲಿ, ಅವನು ಅಲ್ಲಿ ಸ್ಟಾರ್ಟ್ ಮಾಡಿದಲ್ಲ ಅಂತ ನಾನು ಏನ್ ಮಾಡಿದೆ, ಇವ್ನು ಬ್ರೇಕ್ ಹೆಂಗೆ ಗೊತ್ತು ನೋಡಿದ್ರೆ ಗಾಡಿ ಇರಿ ವಿಡಿಯೋ ನೋಡೋಣ ಏನಾಗಿದೆ ಅಂತ. ತಲೆ ಇಲ್ಲ ಗೈಸೂರ್ಗೆ ಎಕ್ಸ್ಲೇಟರ್ ಕೊಟ್ಟವ್ರ ಗಾಡಿಗೆ ಟಚ್ ಕೀಚ್ ಆಗಿದ್ರೆ ಬ್ರೇಕ್ ಹಿಡಿದಿರ್ತೀಯ ಅನ್ಕೊಂಡು ನಾನು ಎಕ್ಸಿಡೆಂಟ್ ಕೊಟ್ಟಿದ್ದು, ನೀನ್ ಕಿಕ್ ಕೊಡ್ತಿದ್ದ ನೀವು ದಯವಿಟ್ಟು ಏನು ಮಾಡ್ಬೇಡಿ, ಬಿಟ್ಬಿಡಿ, ನಾನು ಮಾಡ್ಕೋತೀನಲ್ಲ. ನಮ್ಮ ಗಾಡಿ ಓಡಿಸ್ತವ್ರೆ, ಒಳ್ಳೆ ವೀಲರ್ ನಮ್ಮ ಮನೆ ಕಾಂಪೌಂಡ್ ಒಳಗೆ ಓಡಿಸ್ತಾರ ಗೇಟ್, ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ. ಆಮೇಲೆ ಬೇರೆ ಅನ್ಕೋಬಹುದು, ಗೇಟ್ ಆಚೆನೂ ಹೋಗಿಲ್ಲ, ನಾವು ಇಲ್ಲೇ ಶಿಫ್ಟ್ ಮಾಡ್ತೀವಿ. ಪಾರ್ಕಿಂಗ್ ಸಿಸ್ಟಮ್ ಇಲ್ಲ ನಮ್ಮ ಮನೇಲಿ. ಯಾರಾದ್ರೂ ಹಿಂಗ್ ಪಾರ್ಕ್ ಮಾಡ್ತಾರಾ? ಇಲ್ಲಿ 6 ಗಾಡಿ ನಿಲ್ಸ್ಬೋದು, 1 2 3 4 5 6 ಗಾಡಿ ನಿಲ್ಸ್ಬೋದು. ಕ್ಲೀನಾಗಿ ಪಾರ್ಕ್ ಮಾಡಿ. ನಮ್ಮ ಅಕ್ಕ ಅವಳ ಗಾಡಿ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಏನಕ್ಕೆ ಬಿಟ್ಟು ಹೋಗಿರೋದು ಇಲ್ಲಿ? ನಿನ್ನೆ ನಮ್ಮ ಆಂಟಿಗಳ ಜೊತೆ ಕಿಟ್ಟಿ ಪಾರ್ಟಿಗೆ ಹೋಗಿದ್ದಾರೆ ಆಯ್ತಾ. ಕಿಟ್ಟಿ ಪಾರ್ಟಿಗೆ ಹೋಗ್ಬಿಟ್ಟು ನನಗೆ ಒಂದು ಕಾಲ್ ಬರುತ್ತೆ. ಫಸ್ಟ್ ಕಾಲ್ ಯಾರ್ದು? ನಮ್ಮ ಅಮ್ಮದು. ಬಬ್ಲು, ನಾನು ಫುಲ್ ಟೈಟ್ ಆಗ್ಬಿಟ್ಟಿದ್ದೀನಿ, ಎಷ್ಟೊತ್ತಿಗೋ ಮನೆಗೆ ಬರೋದು ನೀನು ಅಂದ್ರು. ನಾನು ಡೋ ಮಾಡ್ತಾವ್ರೆ ಅಂದ್ಬಿಟ್ಟು ಬರ್ತೀನಿ ನೀವು ಆರಾಮಾಗಿ ಮನೆಗೆ ಹೋಗಿ ಅಂದೆ. ಆಮೇಲೆ 2 ನಿಮಿಷ ಆದ್ಮೇಲೆ ಅವ್ರ ಫ್ರೆಂಡ್ ಕಾಲ್ ಮಾಡ್ತಾರೆ ನಮ್ಮ ಅಮ್ಮ ಫೋನಿಂದ. ಏನು ನೀವಮ್ಮ ಯಾವತ್ತು ಕುಡ್ದೇ ಇಲ್ವಾ? ಅದ್ಯಾಕೆ ಹಿಂಗ್ ಆಡ್ತಾವಳೆ, ಅಳ್ತಾವಳು ಕೂತ್ಕೊಂಡಿರ್ಲಿ ಅಂತ. ನಾನು ಕೊಡಿ ಆಂಟಿ ಮಾತಾಡ್ತೀನಿ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ನಮ್ದೆ, ಏನೋ ಕುಡ್ಗಿಡ್ ಹಾಕೊಂಡ್ಬಿಟ್ಟವ್ರೇನೋ ಟೆನ್ಷನ್ಗೆ ಅಮ್ಮ ಅಂತ. ಆಮೇಲೆ ನಾನು ಹೇಳ್ದೆ, ಅಮ್ಮ ಹಂಗೆಲ್ಲ ಮಾಡ್ಬಾರ್ದು, ಫ್ರೆಂಡ್ಸ್ ಮುಂದೆ ಮದ್ವೆ ತಕ್ಕೋತೀರಾ, ಮನೆಗೆ ಹೋಗಳಿ ಅಂತ ಹೇಳ್ದೆ. ಸರಿ ಆಯ್ತು ಅಂತ ಎದ್ಬಿಟ್ಟು ಆಯ್ತು ಅಂತ ಕಟ್ ಮಾಡಿದ್ರು. ಇವಾಗ ಬಂದು ನೀನ್ ಪ್ರ್ಯಾಂಕ್ ಮಾಡ್ದೆ ಅಂತ ಹೇಳ್ತಾರೆ. ಹೆಂಗಿದೆ ಗೈಸ್, ಇವ್ರೆಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾರೆ. ನಾನು ಹಿಂಗ್ ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ರೆ ವಿಡಿಯೋ ಮಾಡ್ಕೊಳ್ಳಿ, ಎಲ್ರಿಗೂ ತೋರ್ಸೋಣ ಆಯ್ತಾ. ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಆದ್ರೂ ಪ್ರ್ಯಾಂಕ್ ಟ್ರೈ ಮಾಡಿ. ಇದು ವರ್ಕೌಟ್ ಆಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿ ಏನಾದ್ರು. ಆದ್ರೆ ನೀನ್ ಅನ್ಕೊಂಡೆ ತಾನೆ, ಅಮ್ಮ ಫುಲ್ ಕುಡ್ಕಿ ಅಂತ ನಂಗೆ ಗೊತ್ತು. ಚಿಕ್ಕ ವಯಸ್ಸಿನ ನೋಡಿದೀನಿ ಅಮ್ಮ ಬೆಜ್ಜಾನ್ ಕುಡಿತಿದ್ರು. ಯಾವ್ದು ನಿಜ ಮಾಡ್ತಾರ. ಆಮೇಲೆ ನಾವ್ ಆ ಲೆವೆಲ್ಗೆಲ್ಲ ಇಲ್ಲ ಗೈಸ್, ತಿಂತೀರಿ ಚೆನ್ನಾಗಿ. ನಮ್ಮ ಫುಲ್ ಫುಡಿ ಸರಿಯಾಗಿ ಅದ್ರ ಮಾತ್ರ ಪ್ರ್ಯಾಂಕ್ ಮಾತ್ರ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಬಟ್ ನಮಗ್ ಗೊತ್ತು ಆತರ ಅಲ್ಲ ನಮ್ಮ ಅಂತ. ನಾವು ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾನಲ್ಲ, ನಾನಂದ್ರೆ ಇರೇ ನನ್ ಮಗನ್ ಮಾಡ್ಸೋಣ, ಸುಮ್ನೆ ಏನಂತ ನೋಡೋಣ ಅಂದ್ರೆ, ಮಮ್ಮಿ ಹಂಗೆಲ್ಲ ಮಾಡ್ಬಾರ್ದು, ಎದೊಳ ಮೇಲೆ ಹೋಗು, ಅಳಬಾರ್ದು, ಎದ್ದೋಗು, ಫ್ರೆಂಡ್ಸ್ ಮುಂದೆ ಎಲ್ಲ ಮರ್ಯಾದೆ ತಕೊಂಡ್ಬೇಡ ಅಂದ್ರೆ ಎಲ್ಲ ಬಿದ್ದು ನಕ್ಕೋದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ನಾನು ಇನ್ನೇನ್ ಹೇಳಿ, ನಿನ್ ಮಗ ಹಿಂಗಂತ ಆದ್ರೆ ನಾನು ಟ್ರೈ ಮಾಡ್ದೆ ನಿನ್ ಪ್ರ್ಯಾಂಕ್ ಮಾಡಕ್ಕೆ. ಸಕ್ಸಸ್ಫುಲ್. ವಿಡಿಯೋ ನಿಮ್ಗೂ ನಿಮ್ ಫ್ರೆಂಡ್ಸ್ಗೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಫಿಕ್ಸ್ ನಮ್ಮ ಅಮ್ಮಗೆ ಇವತ್ತು ಮಾಡಕ್ಕೆ ಹೇಳಿದ್ದೆ. ಪಕ್ಕ ಉಪ್ಪು ಹಾಕಿದ್ದಾರೆ, ಸುರಿದು ಬಿಡಿದ್ದಾರೆ ಉಪ್ಪು, ಫುಲ್ ಸಾಲ್ಟ್, ತಿನ್ನೋಕ್ಕಾಗ್ತಿಲ್ಲ. ಫಿಶಲ್ಲಿ ಯೂಶಲಾಗಿ ಸಾಲ್ಟ್ ಥರ ಇರುತ್ತಲ್ಲ, ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಇನ್ನೂ ಸಾಲ್ಟ್ ಹಾಕ್ಬಾರ್ದು. ನಮ್ಮ ನನ್ನ ಪ್ರಕಾರ ಪಕ್ಕ ಸಾಲ್ಟ್ ಹಾಕಿದ್ದಾರೆ, ತಿನ್ನೋಕ್ಕೆ ಆಗ್ತಿಲ್ಲ, ಅಷ್ಟು ಉಪ್ಪಿದೆ. ಫಾರ್ಮ್ಸು ನಾನು ರೀಲ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಿಮಗೆ ನಾನು ಜಿಮ್ ವಿಡಿಯೋ ತೋರಿಸ್ತೀನಿ. ನಾನು ಯೂಶಲಾಗಿ ಜಿಮ್ ವಿಡಿಯೋ ಪೋಸ್ಟ್ ಮಾಡೋಲ್ಲ, ಜಿಮ್ ವರ್ಕೌಟ್ ಪೋಸ್ಟ್ ಮಾಡಲ್ಲ. ಸೊ ಅದನ್ನು ಇವತ್ತು ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತಿನ ಡಯಟ್ ಪ್ರಕಾರ ಎಲ್ಲ ಪ್ರಾಪರಾಗಿ ಹೋಗ್ತಾ ಇದೆ. ಆಚೆದೇನು ತಿಂದಿಲ್ಲ. ಆಚೆದು ಅಂದರೆ ಇದೊಂದೇ ಪ್ರೋಟೀನ್, ಬಿಕಾಸ್ ನಮ್ಮದು ಪ್ರೋಟೀನ್ ಖಾಲಿ ಆಗಿದೆ. ಇದನ್ನು ತೊಗೊಳಕ್ಕೆ ಹೇಳಿದೆ ನಮ್ಮ ಟ್ರೈನರ್. ಅದು ಬಿಟ್ಟರೆಲ್ಲ ಪ್ರಾಪರ್ ಫೈನ್. ಆ್ಯಂಡ್ ಇದು ನನ್ನ ಹೆಡ್ಫೋನ್ ಕಳೆದೋಗ್ಬಿಟ್ಟಿತ್ತು, ಒಂದು ವಾರದಿಂದ ಕಾಣಿಸ್ಲೇ ಇಲ್ಲ. ಹುಡುಕಿ ಸಾಕಾಗಿ ಫೈನಲಿ ಇವತ್ತು ಸಿಕ್ಕಿದೆ. ಒಂಥರ ಖುಷಿ, ಬಿಕಾಸ್ ಥ್ರೆಡ್ಮಿಲ್ ಮಾಡ್ಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ಮಾಡಿದ್ರೆ ಒಂಥರ ಏನೋ ಯೋಚನೆ ಮಾಡಿಕೊಂಡು ಆರಾಮಾಗಿ ಕೇಳಿಸ್ಕೊಂಡು ಮಾಡ್ಬೋದು. ಇಲ್ಲ ಖಾಲಿ ಇದ್ದಾಗ ಏನು ಮ್ಯೂಸಿಕ್ ಕೇಳ್ದಿರ ಮಾಡ್ತಿದ್ರೆ ಒಂಥರ ಇರಿಟೇಟಿಂಗ್ ಆ್ಯಂಡ್ ಆಲ್ಸೋ ಬೋರಿಂಗ್. ಸೊ ಅದೊಂದು ಪ್ರಾಬ್ಲಮ್. 500 ಕ್ಯಾಲರೀಸ್ ಇವತ್ತು ಬರ್ನ್ ಮಾಡಬೇಕು. ಲೆಟ್ಸ್ ಸಿ ಏನಾಗುತ್ತೆ. ವರ್ಕೌಟ್ ಮುಗಿಸಿ 500 ಕ್ಯಾಲರೀಸ್ ಬರ್ನ್ ಮಾಡಿ ಆಮೇಲೆ ಮನೆಗೆ ವಾಪಸ್ ಬರೋದು. ಹೋಗೋಕ್ಕೆ ಮುಂಚೆ ಎನರ್ಜಿಗೆ ಸ್ವಲ್ಪ ಪ್ರೋಟೀನ್ ತೊಗೊಳ್ಳೋಣ. ಸೊ ಇದು ಕಾರ್ಡಿಯೋ ಏರಿಯಾ. ನಾನು ಯೂಶಲಾಗಿ ಕಾರ್ಡಿಯೋ ಮಾಡೋದೇ ಇಲ್ಲಿ. ಅಂದರೆ ಈ ಜಿಮ್ ನಾನು ಬರೀ ಕಾರ್ಡಿಯೋಗೆ ಹತ್ರ ಇದೆ ಮನೆ ಅಂತೇಳಿ ನಾನು ದಿನ 1000 ಕ್ಯಾಲರಿ ಬರ್ನ್ ಮಾಡಿದಾಗ 3 ಡೇಸ್ 1000 ಕ್ಯಾಲರಿ ಬರ್ನ್ ಮಾಡೋದಿರುತ್ತೆ. ಅವಾಗ ನಾನು 3 ಡೇಸ್ ಕ್ಯಾಲರಿ ಬರ್ನ್ ಮಾಡೋದು, 3 ಡೇಸ್ ವರ್ಕೌಟ್ ಇರುತ್ತೆ. ಕ್ಯಾಲರಿ ಮಾಡೋ ದಿನ ಮಾತ್ರ ನಾನು ಇಲ್ಲಿಗೆ ಬರ್ತೀನಿ ಈ ಜಿಮ್ಗೆ. ವರ್ಕೌಟ್ ಮಾಡೋದನ್ನ ಬೇರೆ ಕಡೆ ಹೋಗ್ತಿದ್ವಿ. ಬಟ್ ಈಗ ಇಲ್ಲೇ ಹತ್ರ ಇರೋದ್ರಿಂದ ಟೈಮ್ ಇಲ್ಲ ಇವತ್ತು, ಅದಕ್ಕೆ ಇಲ್ಲೇ ಬಂದಿದ್ದೀನಿ. ಮೇಲ್ಗಡೆ ವರ್ಕೌಟ್ ಮಾಡಬೇಕು. ಆಮೇಲೆ ಬಂದು ಇಲ್ಲೇ ಅರ್ಧ ಗಂಟೆ 1 ಅವರ್ 500 ಕ್ಯಾಲರಿ ಅಂದರೆ 1.5 ಅವರ್ 1 ಅವರ್ ನನ್ನ ಪ್ರಕಾರ ಮ್ಯಾಕ್ಸ್ 30 ಮಿನಿಟ್ಸ್, ನಾಟ್ ಇವನ್ 1 ಅವರ್. 30 ಮಿನಿಟ್ಸಲ್ಲಿ 500 ಕ್ಯಾಲರೀಸ್ ಬಂದ್ ಮಾಡಿಬಿಟ್ಟು ಮನೆಗೆ ಹೋಗೋದು. ಈಗ ಮೇಲೆ ವರ್ಕೌಟ್ ಮಾಡೋಕೆ ಹೋಗೋಣ.
ಗೈಸ್ ವರ್ಕೌಟ್ ಮಾಡ್ಬೇಕಾದ್ರೆ ನನಗೇನು ಹೆಡ್ಫೋನ್ ಬೇಕಾಗಿಲ್ಲ, ಬರೀ ಕಾರ್ಡಿಯೋ ಮಾಡ್ಬೇಕಾದ್ರೆ ಬೇಕು. ಇವಾಗ ಹಂಗೆ ನಾರ್ಮಲ್ ಆಗಿ ನಾನು ಕೊಟ್ಟಿರೋ ವರ್ಕೌಟ್ ಏನಿದೆ ಅದನ್ನು ನೋಡ್ಕೊಂಡು ವರ್ಕೌಟ್ ಮಾಡಿ ಕೆಳಗೆ ಕಾರ್ಡಿಯೋ ಮಾಡೋದು. ಓ ಫಾಮ್ ಜಿಮ್ ಮುಗೀತು, ಕಾರ್ಡಿಯೋ ಮಾಡ್ತಿದ್ದೆ. ಯಾಕೋ ಒಂಚೂರು ಫುಲ್ ಬಾಡಿ ಎಲ್ಲ ಪೇನ್ ಬರೋಕ್ಕೆ, ಹೊಟ್ಟೆ ಎಲ್ಲ ಪೇನ್ ಬರೋಕ್ಕೆ ಶುರು ಆಯಿತು. ಅದಕ್ಕೆ 200 ಕ್ಯಾಲರೀಸ್ ಮಾಡಿ ಇನ್ನೂ 300 ಬ್ಯಾಲೆನ್ಸ್ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ವಾಕಿಂಗು ಇಲ್ಲ ಅಂದರೆ ಮನೆಗೆ ಹೋದ್ಮೇಲೆ ನಮ್ಮಲ್ಲಿ ಟ್ರೆಡ್ಮಿಲಲ್ಲಿ ಮಿಕ್ಕಿದ ಕಾರ್ಡಿಯೋನ ಮುಗಿಸ್ಬಿಡ್ತೀನಿ. ಬನ್ನಿ ಈಗ ಮನೆಗೆ ಹೋಗೋಣ, ಸಾಕಾಗೋಯ್ತು. ಅಂದರೆ ಬರ್ತಾ ಕುಕ್ಕುಂಬರ್ ಜ್ಯೂಸ್ ಕುಡಿದೆ. ಜ್ಯೂಸ್ ಕುಡಿದು ಜಸ್ಟ್ ಸ್ವಲ್ಪ ಹೊತ್ತು ಖಾರ ಹತ್ತಿದ ತಕ್ಷಣ ಪ್ರೋಟೀನ್ ಕೊಟ್ಬಿಟ್ಟು ಅಂದರೆ ಮಿಕ್ಸ್ ಆಗ್ಬಿಟ್ಟೆ ಹೊಟ್ಟೆ ಅಂತರ ಆಗ್ತೈತೆ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇಡ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಬಿಟ್ಬಿಟ್ಟೆ. ಕಣ್ಮುಚ್ಚಿರಂಗೆ ನಿದ್ದೆಗೆ ಹೋಗ್ತೀನಿ ಈಗ. ಅದು ಒಂಚೂರು ಕಮ್ಮಿ ಮಾಡಿ, ಜಾಸ್ತಿ ಆಯ್ತು ಅಷ್ಟೇ. ಇಲ್ಲ ಅಷ್ಟು ಬೇಡ ನನಗೆ, ಯಾರು ತಿನ್ನಲ್ಲ. ನಾನು ಒಬ್ಬನೇ ತಿನ್ನೋದು, ಅದಕ್ಕೆ ಮನೇಲಿ ಫ್ರೂಟ್ಸ್ ಯಾರು ತಿನ್ನಲ್ಲ. ನಾನು ಅಷ್ಟು ತಿನ್ನಂಗಿಲ್ಲ ಬ್ರೋ, ಡಯಟಲ್ಲಿದ್ದೀನಿ. ಎಷ್ಟು ನೋಡಿ ಗ್ರೇಪ್ಸ್ ತೊಗೊಳಕ್ಕೆ ಬಂದೆ, ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ ಅನಿಸ್ತು. ಅದಕ್ಕೆ 415 ರೂಪಾಯಿನ ಎಷ್ಟಕ್ಕೆ? ಅದೇ ಎಷ್ಟು 1 kg ಮೇಲೆ. ದೇವ್ರೇ ಕರ್ಕೊಂಬಿಡಪ್ಪ ನಮ್ಮನ್ನ. ಎಷ್ಟು ಕಾಸ್ಟ್ಲಿ ದುನಿಯಲ್ಲಿ ಬದುಕೋಕೆ ಇಷ್ಟ ಇಲ್ಲ. ವಾಯ್ಸ್ ಎಲ್ಲ ಕೂತ್ಕೊಂಡು ತುಂಬ ದಿನ ಆದ್ಮೇಲೆ ಹಿಂಗೆ ಒಂದು ಅರಟೆ ಹೊಡಿತಾ ಇದೀವಲ್ಲ ಶಾ. 3 ಜನನು ತುಂಬ ದಿನ ಆದ್ಮೇಲೆ ಹಿಂಗೆ ಕೂತಿರೋದು ಮಾತಾಡ್ಕೊಂಡು. ಇವನು ಸ್ವಲ್ಪ ಬ್ಯುಸಿ ಆಗಿದ್ದಾನೆ ಇವಾಗ, ಇವ್ನು ಕಾಣಿಸಲ್ಲ. ಇವನು ಜೊತೆನೇ ಇರ್ತಾನೆ. ಆ್ಯಂಡ್ ತುಂಬ ಜನ ಕೇಳ್ತಾರೆ ಸಂಜೆ ಏನು ಮಾಡೋದು, ಮಾಡೋಕ್ಕೆ ಕೆಲಸ ಇಲ್ಲ, ನಿನ್ನ ಜೊತೆನೇ ಸುತ್ತಾ ಇರ್ತಾರೆ ಅಂತ. ಸಂಜಯ್ ಇಸ್ ಇನ್ ಮೈ ಟೀಮ್ ಆ್ಯಂಡ್ ನಮ್ಮ ಕಾಂಟೆಂಟ್ಗೆ ಎಲ್ಲ ಅವನೇ ಹೆಲ್ಪ್ ಮಾಡೋದು. ಆ್ಯಂಡ್ ಈಸ್ ಅವರ್ ಟೀಮ್ ಮೆಂಬರ್ ಗೈಸ್. ನೀವು ಆಮೇಲೆ ಪಾಪ ಕೆಲಸ ಇಲ್ಲ ಅವನಿಗೆ, ಕೆಲಸ ಇಲ್ವಾ, ಜೊತೆಗೆ ಇರ್ತಾನೆ. ಏನೇನು ಕಮೆಂಟ್ ಬರುತ್ತೆ ಗೊತ್ತಾ? ಅವ್ನು ಜೊತೆಗೆ ಹಾಕೊಂಡು ಓಡಾಡ್ತೀರಾ. ಸ್ಯಾಲ್ರಿ ಇದೆ ಗೈಸ್, ಇರೋ ಸ್ಯಾಲ್ರಿ ಇದೆ ಅಂತೇಳೋ. ಸ್ಯಾಲ್ರಿ ಇದೆ ಗೈಸ್. ಒಂದು ಕಾರ್ ಬುಕ್ ಮಾಡೋರೆ. ಹೌದು, 1 ಮಿಲಿಯನ್ ಆಗಿದ ತಕ್ಷಣ ಅವ್ರಿಗೊಂದು i20 ಅವ್ರ ಮನೆ ಮುಂದೆ ಇರುತ್ತೆ. ಇದು ನನ್ನ ಪ್ರಾಮಿಸ್. ನಾನು ಸಾಲ ಮಾಡಿದ್ರು i20 ರೆಡಿ ಮಾಡ್ಕೊಂಡು ತಗೊಂಬಂದು 1 ಮಿಲಿಯನ್ ಆ ಕಾರ್ ಮೇಲೆ ಕೇಕ್ ಕಟ್ ಮಾಡೋದು. 1 ಮಿಲಿಯನ್ ಸತಿ ಹೇಳ್ಕೊ, ಅಮಾಯಕತ ಮಾತಾಡು. 1 ಮಿಲಿಯನ್ ಮಾಡಿ ಸ್ವಲ್ಪ ಜೋರಾಗಿ 1 ಮಿಲಿಯನ್ ಮಾಡಿ ಇನ್ನು ಆಗ್ತಲ್ಲ. ಕಾರಲ್ಲಿ ಕೂರ್ಬೇಕು ಅನ್ನೋ ಇದು ಪಾಟ್ ಬುಕ್ ಮಾಡಿ ಕೆಲಸ ಏನು ರೂಮ್ ಕ್ಲೀನ್ ಮಾಡ್ತೀನಿ ಅಂದ್ರೆ ನಿಂಗೆ ಶೂಸ್ ಕೊಡಿಸ್ತೀನಿ ನಾನು. ಎಲ್ಲಿ ವ್ಲಾಗಲ್ಲಿ ತೋರಿಸು, ಕಟ್ ಮಾಡಿಸ್ಬಿಡ್ತೀನಿ. ಅವತ್ತು ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಸಂಜೆ ಕೈಲಿ ರೂಮ್ ಕ್ಲೀನ್ ಮಾಡಿಸ್ಬೇಕಿತ್ತು. ನಿಂಗೊಂದು ಶೂಸ್ ಕೊಡಿಸ್ತೀನಿ ಮಾಡು ಅಂತ ವ್ಲಾಗಲ್ಲಿ ಸುಮ್ಮನೆ ಧೈರ್ಯವಾಗಿ ಹೇಳೋ ಥರ ಹೇಳ್ಬಿಟ್ಟು ಅವನು ವ್ಲಾಗಲ್ಲಿ ಹೇಳ್ತವನೆ ಕೊಡಿಸ್ತಾನೆ ಅಂತ ಅನ್ಕೊಂಡ್ಬಿಟ್ಟವನೆ. ಎಡಿಟರ್ ಕೈಲಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಇವ್ರಿಗೆ ಎಷ್ಟೊಂದ್ ಸಲ ಹಾಗೆ ಹೇಳೋದು. 150 ಡೀಲ್ ಆಗ್ಬಿಟ್ಟಿದ್ದೀನಿ ನಂದು. ನೀನು ಶೂಟ್ ಅಯ್ಯ ಅವ್ನು ಹೋಗಿ ಕೆಳಗೆ ಒಂದು ಪ್ಯಾರಾಗ ಶೂ ತೊಗೊಂಬಾರ 200 ರೂಪಾಯಿ. ನಾನು ಹಾಕಿದಾರಲ್ಲ ಬ್ಲ್ಯಾಕ್ ಶೂ. ಓ ಅಣ್ಣ ಎಲ್ಲೋ ಹೋಗ್ಬಿಟ್ಟಿದ್ದೀರಾ ನೀವು. ಬನ್ನಿ ಶಿವಾಜಿ ನಗರ್ ಕೆಳಗ್ ಬನ್ನಿ. ತುಂಬಾ ಒಳ್ಳೆ ಟ್ಯಾಕ್ಸ್ ಹಾಕೋ ಪ್ಲಾನ್ ಮಾಡೋರೆ ರೂಮ್ ಕ್ಲೀನ್ ಮಾಡಿದ್ದಕ್ಕೆ. ನೋಡಿದ್ರ ನಮ್ಮ ಬೇರೆ ಮಾಡ್ಬೇಕು. ಸಖತ್ತಾಗಿರ್ತದೆ. ನಿನಗೆ ಕಾರ್ ಬೇಕಾ ಶೂಸ್ ಬೇಕಾ? ಎಲ್ಲಿಗೋದು ಕಾರ್ ಬೇಕಾ ಶೂಸ್ ಬೇಕಾ? ಕಾರ್. ಗೈಸ್ ಸಂಜೆ ಅವ್ರ ಫ್ಯಾಮಿಲಿಗೆ ಒಂದು ಬೇಜಾನ್ ದೊಡ್ಡ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ. ಬಟ್ ಇವ್ನು ಇನ್ನೂ ಅದು ಕೋಆರ್ಡಿನೇಟ್ ಮಾಡ್ತಲ್ಲ. ಇವ್ನು ಕೋಆರ್ಡಿನೇಟ್ ಮಾಡಿದ್ರೆ ಎಂಥ ಸರ್ಪ್ರೈಸ್ ಅಂದರೆ ಅದು ಹಿಸ್ಟ್ರಿ ಕ್ರಿಯೇಟ್ ಆಗಿಬಿಡುತ್ತೆ. ಮಾಡುವ ಆದಷ್ಟು ಬೇಗ. ನೆಕ್ಸ್ಟ್ ಇಯರಲ್ಲಿ ಮಾಡಿಬಿಡೋಣ. ಜಾನ್ ಫೆಬ್ ಅಷ್ಟರಲ್ಲಿ ಆಯ್ತಾ? ಲೆಟ್ಸ್ ಸಿ. ಸೊ ಇದೊಂದು ಆರ್ಡರ್ ಮಾಡಿದ್ದೆ. ಏನು ಅಂದರೆ ಬೆಲ್ಟ್ ಪೀಸ್. ಏನು ಬೆಲ್ಟ್ ಇದು ಅಂದರೆ ಏನಕ್ಕೆ ಅಂದರೆ ಗಿಟಾರ್ ಹಾಕೋಕ್ಕೆ. ಈಗ ಒಂದು ಕ್ಲಾಸಿಕಲ್ ಗಿಟಾರ್ ತೊಗೋಬೇಕು ಬೇಸ್. ನಮ್ಮ ಅಕ್ಕ ಈ ಬ್ಲಾಗ್ನ ನೋಡ್ತಿದ್ರೆ ಕ್ಲಾಸಿಕಲ್ ಗಿಟಾರ್ ತೊಗೋಬೇಕು ವಯಸ್ಸು. ನಾನೊಂದು ನನಗೇನಂದರೆ ಬೇರೆಯವ್ರಿಗೆ ಖರ್ಚು ಮಾಡ್ಬಿಡ್ತೀನಿ. ನನಗೆ ಯಾರು ತೊಗೋಬೇಕು ನಾನು ಅಂದಾಗ ಕೈ ಹಿಂಗೆ ಮಾಡೋಕ್ಕಾಗಲ್ಲ. ರಾಮ್ ಇದು ಇಲ್ಲಿ ಬರುತ್ತೆ, ಕೊಟ್ಟೇ ಇಲ್ಲ ಇದು. ಮತ್ತೆಲ್ಲಿ ಫಿಕ್ಸ್ ಮಾಡೋದು ನಾನು? ಅಂದರೆ ಇಲ್ಲಿ ಕಟ್ಕೋಬೇಕು ವಯಸ್ಸು. ನೋಡಿ ಈ ಗಿಟಾರ್ದು ಯೂಶಲ್ ಆಗಿ ಇಲ್ಲಿ ನೋಡಿ, ಆ ಗಿಟಾರ್ಗೆ 2 ಉಕ್ಕಿದೆ, ಮೇಲೊಂದು ಕೆಳಗೊಂದು. ಇದಕ್ಕೆ ಒಂದೇ ಒಂದು ಉಕ್ಕಿದೆ. ಅದಕ್ಕೆ ಈಗ ನಾನು ಹಿಂಗೆ ಮಾಡಬೇಕು. ಯಾರ ಕೊಟ್ಟಿದ್ದಾರಲ್ಲ. ರಂಗ
ನಿನ್ನಾಸೆಗೆ ಜೀವ ಬಂದಂತಿದೆ ಇದ್ದಕ್ಕಿದ್ದ ಹಾಗೆ ಗಗನದೊಳಗೆ ನೀಳಿದು ಜಡಮನದ ಮೌನ ಮುರಿದು ಕನಸಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸರಿ खत्म बाय बाय टाटा गुड बाय गया